ಒಮೇಗ್ಲೆ ಅಂತ ವಿಡಿಯೋ ಕಾಲ್ ಚಾಟ್ ಮಾಡ್ತಾರಲ್ಲ ಸ್ಟ್ರೇಂಜರ್ಸ್ ಜೊತೆ. ಟೈಮ್ ಇವತ್ತು ಟ್ರೈ ಮಾಡೋಣ ಏನೇನ್ ಬರುತ್ತೆ, ಯಾವ್ಯಾವ ತರ ಸ್ಟ್ರೇಂಜರ್ಸ್ ಬರ್ತಾರೆ ಅಂತ ನೋಡೋಣ ಬನ್ನಿ, ನಿಮ್ಗೂ ತೋರಿಸಿ ಬನ್ನಿ. ನಾವಾಡುವ ನುಡಿಯೇ ನಾವಾಡು ನುಡಿ ಯಾ ಕನ್ನಡ ನುಡಿ. ಕನ್ನಡ ನುಡಿ. ಸೂಪರ್ ಸೂಪರ್ ಇದು ಇದು ಆಕ್ಚುಲಿ ಚೆನ್ನಾಗಿ ಸೂಪರ್. ಇವಾಗ ಲೈಕ್ ಕಾಲ್ ಗಂಟೆ ಮುಂಚೆ ನಾವು ಪಾಕಿಸ್ತಾನಿ ಸಿಗ್ತಾ ನಂಗೆ ಇಲ್ಲಿ ಸಕ್ಕದಾಗಿ ಬೈದಿದ್ದೀನಿ ಅವ್ನಿಗೆ, ಹಿಂದಿಯಲ್ಲಿ ಬೈದಿದ್ದೀನಿ ಅವ್ನಿಗೆ. ನಂದು ನೋಡಿ ಸರ್, ನಂದು NDA ಎಕ್ಸಾಮ್ ಕ್ಲಿಯರ್ ಆಗಿದೆ, ಇಂಟರ್ವ್ಯೂ ಕ್ಲಿಯರ್ ಆಗಿದೆ. ಇನ್ನ 3 ತಿಂಗಳು ಸರ್ ಅಷ್ಟೇ. 3 ತಿಂಗಳಲ್ಲಿ ನಮ್ಗೆ NDA ಮುಗಿಯುತ್ತೆ. ಇವಾಗ ರಜದಲ್ಲಿ ನಾನು ಬಂದಾಗ ಈ ಪಹಲ್ಗಾಮ್ ಅಟ್ಯಾಕ್ ನೋಡಿದೆ. ನಮ್ ಚಿಕ್ಕಪ್ಪ ಹೇಳ್ತೀನಿ ಸರ್, ನಿಜವಾಗ್ಲೂ ಅವ್ರು ಹೋಗಿದ್ರು, ಮೊನ್ನೆ ಬಂದವ್ರೆ ಸರ್. ಅವರು ಮನೆಗೆ ಬಂದಿದ ತಕ್ಷಣ ಹತ್ಕೊಂಡ್ಬಿಟ್ರು ಸರ್, ಆ ಲೆವೆಲ್ ಮಾಡಿದ್ದಾರೆ ಅಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ARJ360. ಸೊ ಏನಪ್ಪ ಅಂತಂದ್ರೆ, ಒಮೇಗ್ಲೆ ಅಂತ ವಿಡಿಯೋ ಕಾಲ್ ಚಾಟ್ ಮಾಡ್ತಾರಲ್ಲ ಸ್ಟ್ರೇಂಜರ್ಸ್ ಜೊತೆ. ಸೊ ತುಂಬಾ ವಿಡಿಯೋಸ್ಗಳನ್ನ ನೋಡಿದೀನಿ, ಕಂಟೆಂಟ್ಸ್ಗಳನ್ನ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಫಸ್ಟ್ ಟೈಮ್ ಇವತ್ತು ಟ್ರೈ ಮಾಡೋಣ ಏನೇನ್ ಬರುತ್ತೆ, ಯಾವ್ಯಾವ ತರ ಸ್ಟ್ರೇಂಜರ್ಸ್ ಬರ್ತಾರೆ ಅಂತ ನೋಡೋಣ ಬನ್ನಿ, ನಿಮ್ಗೂ ತೋರಿಸಿ ಬನ್ನಿ. आपको समझे? ಚೆನ್ನೈ. चेन्नई? नो नहीं, गेस करो मैं किधर से? अफ्रीका. अफ्रीका? अफ्रीका से हिंदी बात करते हैं क्या? हाँ करते हैं भाई, करतिया? बहुत काली करते हैं. हाँ, मैं बेंगलोर से. सही है भाई, सही है. ये इस पे क्या कर रहे हो भाई आप? बेंगलोर से. हाँ, इस पे क्या कर रहे हो? इस पे वीडियो कॉल करता हूँ. हाँ. वीडियो कॉल में. अच्छा, यूट्यूबर हो आप? यूट्यूब का वीडियो करना पड़ेगा. अरे भाई यार, चलो बाय बाय. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. अभी फर्स्ट चलो बाय बाय. बाय बाय, टेक केयर. मैं होगा फर्स्ट कंटेंट में मिला. वो उठा. हेलो 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 ಓಹೋ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. कहाँ से आप? बनारस ನಮ್ಮ ಕಡೆ ಎಲ್ಲ ಬನಾರಸ್ ಸ್ಯಾರಿ ತುಂಬಾ ಫೇಮಸ್, ಗೊತ್ತಾ ನಿನ್ಗೆ? बनारस सीरे समझे क्या? क्या बनारस साड़ी. सुनाइए इरशाद. हाँ, बनारस साड़ी उधर से मैन्युफैक्चर हो गया क्या? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಸೊ ಫಸ್ಟ್ ವಿಡಿಯೋ ಕಾಲಲ್ಲೇನೆ ಬನಾರಸ್ ಇಂದ ಒಬ್ಬ UP ಇಂದ ಅವ್ನು ಹಿಂದಿ ಮಾತ್ರ ಬರುತ್ತಷ್ಟೇ. ಒಂಥರ ಚೆನ್ನಾಗಿದೆ ಇದು ಒಮ್ಮೆಗ್ಲೆ ಅಂತ. ಯಾರ್ಯಾರೋ ಗೊತ್ತಿಲ್ಲ ಅವ್ರ ಬಗ್ಗೆ, ನನಗಂತೂ ಗೊತ್ತೇ ಇಲ್ಲ. ಸ್ಟ್ರೇಂಜರ್ಸ್ ಇವರೆಲ್ಲ, ಸ್ಟ್ರೇಂಜರ್ಸ್ಗಳು. ನೋಡೋಣ ನೆಕ್ಸ್ಟ್ ಯಾರು ಬರ್ತಾರೆ. ಅಪೋನ್ ಖಾನ್, कैसे हो भाई? सलाम वालेकुम. वालेकुम अस्सलाम. कैसे हो भाई? कह दो, बहुत बढ़िया. कहाँ से आप? हम तो बांग्लादेश से है भाई. हाँ, बांग्लादेश से. आप किधर से? ओ बांग्लादेश में. मैं इंडिया से. इंडिया से किधर? इंडिया से बैंगलोर. बैंगलोर पर. ಏಯ್, ನೀನ್ ಎದ್ರಗ್ ಸಿಕ್ಕಾಕಳೆ ನೀನು. ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಲೋಪರ್ ಮುಂಡೆ. बैंगलोर किधर? हाँ, बैंगलोर से. हाँ समझे आपका बैंगलोर? हाँ हाँ. दाढ़ी मूछ हाँ, बहुत हाँ. बढ़ा के रखे हो आप. आपको नहीं है ना? ಹೊಟ್ಟೆಲಿ ಗುಳುಗುಳು ಆಗ್ತಿದ್ಯಾ ನಿನ್ಗಿಲ್ಲ ಅಂದ್ಬಿಟ್ಟು? कबीर सिंह बनना है क्या? गाड़ी अच्छा है क्या? हाँ हाँ, अच्छा लग रहा है आपको. आपका नहीं? क्यों नहीं? आपका एज का कितना? मेरा उगा नहीं. एज कितना आपका? 16. एज कितना आपका? 16. 16. छोटा बच्चे. हाँ, छोटा. छोटा बच्चे से इधर से ओमेगले में आता है क्या? ओह, भैया को पूरा. हाँ, बड़ा भाई इसको है. बढ़िया पूरा बढ़िया. हिंदी माताಡ್ತಾ हूँ.
ಓ ಹಾಯ್. ವಾಟ್ಸ್ ಯೋರ್ ನೇಮ್? व्हाट्स योर नेम? नाम क्या है आपका? ಮಕ್ಕಳೆಲ್ಲ ಒಮ್ಮೆಗ್ಲೆಲ್ಲ ಇದಾರಪ್ಪ ಯಪ್ಪ. ಹೆಡ್ಸೆಟ್ ನೋಡಿದ ತಕ್ಷಣ ಯೂಟ್ಯೂಬಲ್ಲಿ ಏನೋ ವಿಡಿಯೋ ಮಾಡ್ತಾವನೆ ಅಂತ ಅಂದ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾರೆ. ನಮ್ಮ ಕನ್ನಡದವ್ರು ಯಾರು ಬರ್ತಾನೆ ಇಲ್ವಲ್ಲ. ನಮ್ಮ ಕನ್ನಡದವ್ರೇ ಬರ್ತಾ ಇಲ್ಲ. ಹಲೋ. ಹುಡುಗಿರಿಬ್ರು ಬಂದ್ರು. क्या हो चलाते का ಹುಡುಗಿರಿಬ್ರು ಬಂದ್ರು, ಹೆಡ್ಸೆಟ್ ನೋಡಿ ಎಸ್ಕೇಪ್. किससे कर रहा? कहाँ से हो आप? बैंगलोर से. आप कहाँ से? उड़ीसा. ಒಡಿಸ್ಸಾ. ಎಲ್ಲಿ ಹೋಗ್ತಾ ಇದೀಯಾ? ಹಾ. ನಡ್ಕೊಂಡು ಹೋಗ್ತಾ ಇದೀಯಾ? क्या? ನಡ್ಕೊಂಡು ಹೋಗ್ತಾ ಇದೀಯಲ್ವಾ? हिंदी हिंदी. ಕನ್ನಡ? कनाडा नहीं आता मेरे को. कन्नड़ा नहीं, कन्नड़ा बोलो. नहीं. कन्नड़ा बोलो. कनाडा. कन्नड़ा. कनाडा नहीं आता. नहीं आता है मैं मेरे को. सीखती हूँ, मैं बोलता हूँ, आप सीखो, ठीक है? हाँ बोलो. हाँ. बोलो कन्नड़ा. कन्नडा. ನಾವಾಡುವ ನುಡಿಯೇ. बोलो. क्या फिर से बोलो. ನಾವಾಡುವ ನುಡಿಯೇ. नहीं पहले उसका मतलब बताओ फिर मैं बोलूंगा. ನಾವಾಡುವ. हिंदी में बोलो पहले. बोलो. मैं आप जो बोल रहे हो उसका मतलब क्या है? मैं एक गाना गाऊंगा, ठीक है? हाँ ये बोलो, ठीक है. ठीक है? गाना को पहले हिंदी में समझाओ मेरे को फिर मैं बोलूंगा. ऐसे ऐसा बोलो. मैं गाना का हाँ. गाऊंगा ना, ऐसा बोलो, ठीक है? हम्म. ನಾವಾಡುವ ನುಡಿಯೇ. ನಾವಾಡು ನುಡಿಯೇ. ಯಾ ನಾವಾಡುವ ನುಡಿಯೇ. ನಾವಾಡು ನುಡಿಯೇ. ಕನ್ನಡ ನುಡಿ. ಕನ್ನಡ ನುಡಿ. ಸೂಪರ್ ಸೂಪರ್. ಇದು ಆಕ್ಚುಲಿ ಚೆನ್ನಾಗಿ. ಸೂಪರ್. ऐसा मतलब क्या है इसका हिंदी में मतलब बोलो थोड़ा. मतलब है, मैं बात करता हूँ, एक कन्नड़ा अक्षर है ऐसा. ನನ್ಗೆ ಹಿಂದಿ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏಕೆ ಬಾಯ್ ಬಾಯ್. ಸೂಪರ್. ಎಲ್ಲ ಹಿಂದಿಯವರೇ ಬರ್ತಾವೆ. ಬೇಜನ್ ಜನ ಹಿಂದಿಯವರು, ಕನ್ನಡದವರೇ ಇಲ್ಲ. हाय. हेलो. दीपिका. लोड़े नाम पर चेहरा दिख रहा. चेहरा दिख रहा. ಹುಡುಗಿರಿ ಹೆಸರು ಇಟ್ಕೊಂಡು ನೀನ್ ನಿಂತಿದ್ಯಲ್ಲ. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹುಡುಗಿರಿ ಹೆಸರು ಇಟ್ಕೊಂಡು ಇವನೇ ಅವನು ಗೋಪಾಲ್ ನನ್ ಮಗ. ಎಂತೆಂತವ್ರು ಇರ್ತಾರೆ ನೋಡ್ರಿ ಇಂಥ ಜಗತ್ತಲ್ಲಿ. ಹುಡುಗಿ ಹೆಸರು ಇಟ್ಕೊಂಡು ವಿಡಿಯೋ ಕಾಲ್ ಮಾಡ್ತಾವೆ, ಕತ್ಲೆಲ್ಲ ಅದು ಎಲ್ಲ ಗ್ರೂಪ್ ನನ್ನ ಮಕ್ಕಳೇ ಬರ್ತಾವೆ, ಬರೀ ಬರ್ತಾವೆ. ಅಣ್ಣ ಏನ್ ಸಮಾಚಾರ ಅಣ್ಣ? ಹಾಯ್. ಏನ ಸಮಾಚಾರ? ಆರಾಮ? ಆರಾಮು. ಫಸ್ಟ್ ಟೈಮ್ ಕನ್ನಡದವನು. ಅಣ್ಣ ನಾನು ಅವಾಗಿಂದ ಅವ್ರನ್ನೇ ಹುಡುಗ, ಯಾರು ಕನ್ನಡದವ್ರು ಸಿಗ್ರಿ, ಯಾರು ಕನ್ನಡದವ್ರು ಸಿಗ್ರಿ, ಯಾರು ಸಿಕ್ಕಿಲ್ಲ ಅಣ್ಣ. ಇನ್ನೊಬ್ಬ ಸಿಗ್ದ ಬೈದ್ಬಿಟ್ಟು ಹೋಗ್ಬಿಟ್ಟ ಅಣ್ಣ ಅವನು. ಏನಂತ ಹೋಗ್ಬಿಡು ಅಂತ ಹೇಳ್ಬಿಟ್ಟು ನಂಗೆ ಹೋಗ್ಬಿಟ್ಟ ಅವನು. ಯಾವ ದೇಶದವನು? ಅವನ್ ಕನ್ನಡದವನೇ ನಂಗೆ ಬೈದ್ಬಿಟ್ಟು ಹೋಗ್ಬಿಟ್ಟ ಅವನು. ಕನ್ನಡದಲ್ಲೇ ಬೈದ್ಬಿಟ್ಟು ಹೋಗ್ಬಿಟ್ನಾ?
ಕ್ಲೀನ್ ಶೇವ್ ಮಾಡಿದೀನಲ್ಲ ಇವತ್ತು, ಅದಕ್ಕೆ ಚೆನ್ನಾಗಿ ಎಷ್ಟು ಕಾಣಿಸ್ತಾ ಇಲ್ಲ ವಯಸ್ಸು ನಿಮ್ದು? ಅಣ್ಣ. ಇವಾಗ ಆಯ್ತು 21. 21 ಇವಾಗ್ಲೇ ಕ್ಲೀನ್ ಶೇವ್ ಬಂದಿದ್ಯಾ ಗಡ್ಡ? ಬಂದೈತೆ ನೋಡಿ ಅಣ್ಣ. ಇವತ್ತು ಸಾಯಂಕಾಲ ಮಾಡಿಸ್ಬಿಟ್ಟು ಬಂದಿದೀನಿ. ಮನೆಯವ್ರು ಬೈದ್ರು ಸಖತ್ತಾಗಿ ಅಂತ. ಎಲ್ಲಿರೋದು? ಇಲ್ಲೇ JP ನಗರ್. ಬೇರೆ ದೇಶಕ್ಕೆ ಹೋದಾಗ ನಮ್ ಕನ್ನಡದವ್ರು ಸಿಕ್ತಾಗ ಅನ್ಸುತ್ತಲ್ಲ, ಆತರ ಆಗೋಯ್ತು ನನ್ಗೆ ಇವಾಗ. ಇವಾಗ ಲೈಕ್ 4 ಗಂಟೆ ಮುಂಚೆ ಅಣ್ಣ ಪಾಕಿಸ್ತಾನಿ ಸಿಗ್ದ ನಂಗೆ ಇಲ್ಲಿ. ಸಖತ್ತಾಗಿ ಬೈದಿದ್ದೀನಿ ಅವ್ನಿಗೆ, ಹಿಂದಿಯಲ್ಲಿ ಬೈದಿದ್ದೀನಿ ಅವ್ನಿಗೆ. ಹೌದಾ? ಯಾವ್ದು ನಮ್ ಇಂಡಿಯನ್ ಸೋಲ್ಜರ್, ನಿಮ್ ಹೆಸರು ಹೇಳ್ತೀನಿ, ಒಂದು ಗೂಗಲ್ ಮಾಡಿ ಸರಿ. ಏನ್ ಮೊಹಮ್ಮದ್ ತೈಮೂರ್ ಅಂತ ನಮ್ ಇಂಡಿಯನ್ ಸೋಲ್ಜರ್ ನ ಕ್ಯಾಪ್ಚರ್ ಮಾಡಿದ್ರು ಒಂದ್ 6 ವರ್ಷ ಮುಂಚೆ. ಅವನು ವಿಡಿಯೋ ತೋರಿಸ್ತಾ ಇದೆ ಸರ್. ಅವನ್ಗೆ ಹೆಂಗ್ ಬೈದಿದೀನಿ ಅಂದ್ರೆ, ಅವ್ನ್ ನನ್ ಮಗ ನೋಡ್ತಾನೆ ಸರ್. ನೀವಾಗ ನಿಮ್ ಶಾಕ್ ಆದ್ರೆ ಹೆಂಗ್ ನೋಡ್ತೀರಾ, ಹಿಂಗ್ ನೋಡ್ತಾನೆ ಸರ್ ನಂಗೆ ಅವನು. ಅವ್ನ್ ಬೈದಿದ್ದು ಹೆಂಗಂದ್ರೆ ನಾನ್ ಸ್ಟಾಪ್ ಸರ್. ನಾನು ಉಸಿರಾಡದಿರಾ ಒಂದ್ 30-35 ಕೆಟ್ಟ ಮಾತು ಬೈದಿದ್ದೀನಿ ಅವ್ನಿಗೆ ಸರ್. ಅಷ್ಟ್ ಕೋಪ ನಂಗೆ. ಇವಾಗ ನಂದು ನೋಡಿ ಸರ್, ನಂದು NDA ಎಕ್ಸಾಮ್ ಕ್ಲಿಯರ್ ಆಗಿದೆ, ಇಂಟರ್ವ್ಯೂ ಕ್ಲಿಯರ್ ಆಗಿದೆ. ಇನ್ನ 3 ತಿಂಗಳು ಸರ್ ಅಷ್ಟೇ. 3 ತಿಂಗಳಲ್ಲಿ ನಂದು NDA ಮುಗಿಯುತ್ತೆ. ಇವಾಗ ನಂದು ಗ್ಯಾಪ್ ಇದೆ ಸರ್, ಸೆಮಿಸ್ಟರ್ ಗ್ಯಾಪ್ ಇದೆ ನಂದು. ಆಮೇಲೆ ಒಂದು 6 ತಿಂಗಳು ನಂದು NDA ಮುಗಿಯುತ್ತೆ. ಆಮೇಲೆ 1.5 ವರ್ಷ ನಾನು IMA ಹೋಗ್ತೀನಿ, ಟ್ರೈನಿಂಗ್ ಮಾಡ್ತೀನಿ. 1.5 ವರ್ಷದಲ್ಲಿ ಸರ್ ನಂದು ರೆಕ್ರೂಟ್ಮೆಂಟ್ ಇದೆ. ಒಬ್ಬೊಬ್ರು ಸರ್ ನಂಗೆ ಗೊತ್ತಿಲ್ಲ ಏನಕ್ಕೆ. ನಾನ್ ಗ್ಯಾಪ್ ಅಲ್ಲಿ ಇವಾಗ ನಂದು 1 ವಾರ ಆಗಿದೆ ಸರ್. ನಂದು NDA ಅಂದ್ರೆ 6 ಸೆಮಿಸ್ಟರ್ಸ್ ಇರುತ್ತೆ, ನಿಮ್ಗೆ ರಜಾ ಸಿಗ್ತಾ ಇರ್ತವೆ. ಅವಾಗ ರಜದಲ್ಲಿ ನಾನು ಬಂದಾಗ ಈ ಪಹಲ್ಗಾಮ್ ಅಟ್ಯಾಕ್ ನೋಡಿದೆ. ನಮ್ ಚಿಕ್ಕಪ್ಪ ಹೇಳ್ತೀನಿ ಸರ್, ನಿಜವಾಗ್ಲೂ ಅವ್ರು ಹೋಗಿದ್ರು, ಮೊನ್ನೆ ಬಂದವ್ರೆ ಸರ್. ಅವರು ಮನೆಗೆ ಬಂದಿದ ತಕ್ಷಣ ಹತ್ಕೊಂಡ್ಬಿಟ್ರು ಸರ್. ಆ ಲೆವೆಲ್ ಮಾಡಿದಾರೆ ಅಲ್ಲಿ, ಹತ್ಕೊಂಡ್ಬಿಟ್ರು. ಆ ತರ ಸರ್, ಆ ಲೆವೆಲ್ ಹಿಂಸೆ ನಿಗಿರ್ಲಾಡ್ತದೆ ಸರ್ ಬಾಡಿ. ಅದು ಅವ್ರಿಗೆ ಕೂತ್ಕೊಳಕ್ ಆಗ್ತಾ ಇಲ್ಲ, ಅಳು ಬರ್ತೈತೆ ಅವ್ರಿಗೆ. ನೋಡಿದ್ರೆ ಕಣ್ ಮುಂದೆ ನೋಡಿದಾರೆ ಅವರು. ಹೌದು, ಆದ್ರೆ ಪ್ರತಿಯೊಬ್ರು ನಾವ್ ಇವಾಗ ಪಾಕಿಸ್ತಾನಿ ಅಂತ ಅಂದಿದ ತಕ್ಷಣ ಎಲ್ಲರೂ ಅದೇ ತರ ಇರಲ್ಲ ಅಲ್ವಾ? ಸಿಟಿಸನ್ಸ್ ಇರ್ತಾರೆ, ನಾರ್ಮಲ್ ಸಿಟಿಸನ್ಸ್ ಇರ್ತಾರೆ. ಇವಾಗ ನೋಡಿ, ನಮ್ಗೆ ನಾವ್ ದೇಶದ ಮೇಲೆ ಹೆಂಗ್ ಪ್ರೇಮ ಇದೆ, ಹಂಗೆ ಅವ್ರಿಗೆ ಅವ್ರ ದೇಶದ ಮೇಲೆ ಪ್ರೇಮ ಇದೆ. ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಪ್ರೇಮ ಇರೋದು ತಪ್ಪ ರೀತಿಯಲ್ಲಿ ಸರ್. ನಮ್ಗೆ ನಮ್ ದೇಶದಲ್ಲಿ ಯಾಕೆ ಪ್ರೇಮ ಇದೆ, ನಮ್ ಸಂಸ್ಕಾರ ಇದೆ. ನಾವ್ ಯಾವತ್ತು ಫಸ್ಟ್ ಅಟ್ಯಾಕ್ ಮಾಡಿಲ್ಲ ಸರ್. ನಾನು ಇಟ್ಸ್ ಆಲ್ಮೋಸ್ಟ್ ಇವಾಗ ನಂಗೆ 2.5 ವರ್ಷ ಆಯ್ತು ಸರ್. ನಾನು NDA ಓದ್ತಾ ಇದ್ದೀನಿ. ನಾನು ವಾರ್ಫೇರ್ ಬಗ್ಗೆ ಕಲ್ತಿದ್ದೀನಿ. ನಾನು ಪೈಲಟ್ ಹೆಂಗ್ ಹೋಗ್ತಾನೆ ಅದ್ ನೋಡಿದೀನಿ. ಡಿಫೆನ್ಸ್ ಬಗ್ಗೆ ಕಲ್ತ್ಕೊಂಡಿದ್ದೀನಿ. ನಾ ಇಷ್ಟು ವರ್ಷ ಓದಿದ್ದು ಹಿಸ್ಟ್ರಿಯಲ್ಲಿ ಸರ್, ಫಸ್ಟ್ ಯಾವತ್ತು ಇಂಡಿಯಾ ಅಟ್ಯಾಕ್ ಮಾಡಿಲ್ಲ. ಮೇ ಬಿ ದ ವಾರ್ ಆಫ್ 1962 ವಿತ್ ಚೈನಾ, ಮೇ ಬಿ ದ ವಾರ್ ಆಫ್ 1998 ವಿತ್ ಪಾಕಿಸ್ತಾನ್, ಆರ್ ರೀಸೆಂಟ್ ವಾರ್ಫೇರ್ ವಿತ್ ಪಾಕಿಸ್ತಾನ್ ಅಂಡ್ ಚೈನಾ ಕಾನ್ಸಿಕ್ಯೂಟಿವ್ಲಿ. ನಾ ಯಾವತ್ತು ಫಸ್ಟ್ ಅಟ್ಯಾಕ್ ಮಾಡಿಲ್ಲ. ಮ್ಯಾಟರ್ ಆಫ್ ಫ್ಯಾಕ್ಟ್ ಇದು. ಅವರು ಫಸ್ಟ್ ಅಟ್ಯಾಕ್ ಮಾಡಿ ತಪ್ಪು ಇನ್ಫಾರ್ಮೇಶನ್ ತಗೊಂಡು ನಮ್ಗೆ, ಅವ್ರು ತಪ್ಪು ಮಾಡಿ ನಮ್ಗೆ ಬೈತಾರೆ ಅಂದ್ರೆ ಬೇಜಾರಾಗ್ಬಾರ್ದ ಸರ್, ಹೇಳಿ ನೀವೇ. ಸರಿ ಸರ್, ಇವಾಗ ಹೆಂಗಂದ್ರೆ ಅನ್ಕೊಳ್ಳಿ, JP ನಗರ್ ಬಸವಪುರ ಅಲ್ಲಿ ಕ್ರಾಸ್ ಐತೆ ಒಂದು, ನಿಮ್ಗೆ ನೋಡಿದ್ರೆ ಗೊತ್ತಿಲ್ಲ. ಅಲ್ಲಿ ಸರ್ ಒಬ್ಬ ಬರ್ತಾನೆ, ಅಲ್ಲಿ ಯೂ ಟರ್ನ್ ಐತೆ, ಒಂದು ಇಂಡಿಕೇಟರ್ ಇಲ್ಲ ಏನಿಲ್ಲ, ಹಂಗೆ ಟರ್ನ್ ನೋಡಿತಾನೆ. BMTC ಅವ್ನ್ ದಾರಿ ಇದೆ ಸರ್, ಅವ್ನು ಸ್ಟ್ರೇಟ್ ಲೈನ್ ಹೋಗೋದು. BMTC ಅಲ್ಲಿ ಯೂ ಟರ್ನ್ ತಗೊಳಲ್ಲ, ಅದು ಸ್ಟೇಟ್ ಹೋಗ್ತಾವ್ರೆ. ಇಂಡಿಕೇಟರ್ ಇಲ್ಲ ಏನಿಲ್ಲ, ಸುಮ್ಮನೆ ಟರ್ನ್ ತಗೊಂಡ್ರೆ ಅವನು ಗಾಡಿ ಟಚ್ ಆಗೈತಿ ಸರ್. ಗಾಡಿಯಿಂದ ಇಳಿದು BMTC ಬಸ್ ಕೆಳಗಡೆ ಎಳೆದು 4 ಕೇಟ್ ಹೊಡೆದವನು ಸರ್. ಅವನು ಕಾಲಲ್ಲಿ ಹೊಡೆದವನು. ಅವನಿಗೆ 365 JK04 MT 0004 4044. ಇದು ವಿಡಿಯೋ ಮಾಡಿ ನಾನು BMTC ಆಫೀಸರ್ ಕಂಪ್ಲೇಂಟ್ ಮಾಡಿ, ನಿನ್ನೆ ನಾನು ಅಲ್ಲಿ ಹೋಗಿದ್ದೀನಿ, ಆಫೀಸಲ್ಲಿ ಮಾತಾಡಿದ್ದೀನಿ, ನನ್ನ ID ಕಾರ್ಡ್ ತೋರಿಸಿದ್ದೀನಿ ಅವ್ರಿಗೆ, ನಾನು ಸರ್ವಿಂಗ್ ಹೋಗ್ತಿದ್ದೀನಿ ಅಂತ. ಇವ್ರು ಏನ್ ಹೇಳ್ತಾರೆ ಸರ್, ಇದೇ ಆಗೋಯ್ತು ಸರ್ ನಮ್ ಗತಿ. ಅದು ಆ ಡ್ರೈವರ್ಗೆ ಸರ್ ಒಂದ್ 15 ವರ್ಷದಿಂದ ಗಾಡಿ ಓಡಿಸ್ತಾನೆ BMTC-ಗೋಸ್ಕರ. ಅವ್ನಿಗೆ 15 ವರ್ಷದಲ್ಲಿ 8 ಇಂದ 10 ಸಾವಿರ ಕೆಳಗಡೆ ಇಳಿಸ್ಕೊಡ್ದವ್ರೆ ಸರ್. ಏನು ಮಾಡಕ್ಕಾಗಲ್ಲ, ಅದ್ ತಪ್ಪಿಲ್ಲ ಅವ್ನು. ಇವಾಗ ಅದಕ್ಕೆ BMTC ಅವರು ಕೂಡ ಕ್ಯಾಮ್ರಾಗಳು ಏನೋ ಮಾಡ್ತಾವ್ರೆ. ಆಕ್ಚುಲಿ ಒಂದ್ ಹೇಳ ಸರ್ ನಿಮ್ಗೆ, ಬೇಜಾರಾಗೋದು ಯಾವಾಗಂದ್ರೆ, ನಮ್ ದೇಶದಲ್ಲಿ ಒಳಗಡೆನೆ ಕಿತ್ಲಾಡ್ತಾರಲ್ಲ ಅವಾಗ. ನಾನಿಲ್ಲಿ 11th 12th ಮಾಡಿ PUC ಮಾಡಿ ಅದಿದ್ದೇನೆ, ಏನ್ ಮಾಡಕ್ಕಾಗಲ್ಲ. ಇವಾಗ ಮನೆ 2 ವರ್ಷ ನಾನು ಕಷ್ಟಪಟ್ಟು ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಮಾಡಿ, ಎಕ್ಸಾಮ್ ಬರ್ದಿ, ಅಲ್ಲಿ ಹೋಗಿ ಫಿಸಿಕಲ್ ಎಕ್ಸಾಮ್ ಕೊಟ್ಟಿ, ನನ್ನ ಬಾಡಿ ಚೆಕ್ಅಪ್ ಮಾಡಿಸಿ, NDA ಹೋಗಿ ಎಲ್ಲಾ ಮಾಡ್ತಾ ಇದೀನಿ. ಅಲ್ಲಿ ನೋಡಿದ್ರೆ ನಮ್ ದೇಶದಲ್ಲಿ ಯಾವ್ಯಾವ ಕಿತ್ಲಾಡ್ಕೊಂತಾರೆ.
ಎಲ್ಲಿರೋದು ನೀವು? ಜೆ ಪಿ ನಗರ್. ಜೆ ಪಿ ನಗರ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಆಕ್ಚುಲಿ ನಾವು ಕನ್ನಡದವ್ರು ಇಲ್ಲ. ಹಾ, ಫ್ಯಾಮಿಲಿ ಇರೋದಾ? ಆಕ್ಚುಲಿ ನಮ್ಮ ಫ್ಯಾಮಿಲಿ ಅಂದ್ರೆ ನಿಮ್ಗೆ ಹೆಂಗ್ ಹೇಳಿ, ನಾನ್ 13 ವರ್ಷ ಆಯ್ತು ನಾನು ಇಲ್ಲಿ, 13 ಅಲ್ಲ 17 ವರ್ಷ ಆಯ್ತು. ನಮ್ಮ ಫ್ಯಾಮಿಲಿ ಆಕ್ಚುಲಿ ನಾವು ಲೋಕಲ್ ಇಲ್ಲ ಸರ್. ನಾವು ಬಿಹಾರ್ ಅವರು ನಾವು ಸರ್. ನಾವ್ ಇಲ್ಲಿ ಬಂದು ಶಿಫ್ಟ್ ಆಗಿರೋದು ಓಕೆ. ನಮ್ಮಪ್ಪ ಕೆಲಸ ಇಂದ. ಹಾ. ಇವಾಗ ನಾನ್ ಹೆಂಗ್ ಹೇಳಿ ನಿಮ್ಗೆ, ನಾನ್ ಕನ್ನಡ ಕಲಿಯಕ್ಕೆ ಒಂದು 2.5 ವರ್ಷ ಆಯ್ತು. ಹ್ಮ್. ಇವಾಗ ನಾನು ಹೋಗ್ಬೇಕು ಕನ್ನಡದವ್ರ ಹತ್ರ ಮಾತಾಡಿದ್ರೆ ಗೊತ್ತಾಗೋದಿಲ್ಲ ನಾನು ಹಿಂದಿಯವನು ಕನ್ನಡದವನು ಅಂತ. ಹೌದು, ಹಿಂದಿ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಕನ್ನಡ ಚೆನ್ನಾಗಿ ಮಾತಾಡ್ತೀನಿ. ಇವಾಗ ಏನಂದ್ರೆ ನಾನು ನೋಡ್ತೀನಲ್ಲ ಕನ್ನಡದವ್ರನ್ನ, ನಮ್ಗೆ ಕನ್ನಡದಿಂದ ಪ್ರೀತಿ ಆಗ್ಬಿಟ್ಟಿದೆ ಸರ್. ಹ್ಮ್. ಆ ಪ್ರೀತಿ ಹೆಂಗಂದ್ರೆ, ಅವನೊಬ್ಬ ಕನ್ನಡದವ್ರನ್ನ ಮೀಟ್ ಆದೆ, ನಾನು ಹಿಂದಿಯಲ್ಲಿ ನಮ್ಮ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ರು, ಏನಪ್ಪ ಹಿಂದಿಯಲ್ಲಿ ಮಾತಾಡ್ತಿದ್ದೆ, ಪಬ್ಲಿಕ್ ಸ್ಪೇಸ್ ಇತ್ತು ಸರ್. ಸ್ವಲ್ಪ ನಗಾಡ್ಕೊಂಡು ನಮ್ಮ ಫ್ರೆಂಡ್ ಜೊತೆ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ಬಂದ್ ನಂಗೆ ಕೇಳಿದ್ರು, ಹ್ಮ್. ಏನ್ರಿ ನೀವು ಹಿಂದಿಯಲ್ಲಿ ಪಬ್ಲಿಕ್ ಸ್ಪೇಸ್ ಅಲ್ಲಿ ಜೋರಾಗಿ ಮಾತಾಡ್ತಾ ಇದ್ದೀರಾ, ಕನ್ನಡದಲ್ಲಿ ಮಾತಾಡಿ ಕರ್ನಾಟಕಕ್ಕೆ ಬಂದಿದ್ದೀರಾ? ಸರ್ ನಮ್ಗೆ ಕನ್ನಡನೂ ಗೊತ್ತು ಹಿಂದಿನೂ ಗೊತ್ತು. ನಾನಂದೆ, ಹಿಂದಿ ಕನ್ನಡ ಗೊತ್ತು ಮುಂದೆ ಕನ್ನಡದಲ್ಲೇ ಮಾತಾಡಿ. ಸರ್ ನಿಮ್ಗೆ ಎಷ್ಟು ಕನ್ನಡ ಗೊತ್ತು ಕೇಳ್ಬಿಟ್ಟೆ. ಸಂಧಿಗಳು ವಿಧ ಗೊತ್ತಿಲ್ಲ ಸರ್ ಅವ್ರಿಗೆ. 8ನೇ 9ನೇ 10ನೇ ತರಗತಿಯಲ್ಲಿ ಹೇಳ್ಕೊಡ್ತಾರೆ ಸರ್ ಇದು ಸಂಧಿಗಳು. ಹೌದು. ಅದ್ರದ್ದು ವಿಧ ಗೊತ್ತಿಲ್ಲ. ಕನ್ನಡ ಭಾಷೆಯಲ್ಲಿ ಒಬ್ಬ ಎಷ್ಟು ಬಿಹಾರಿಯಾಗಿ ಹಿಂದಿಯವರಾಗಿ ನೀವು ಕನ್ನಡದವ್ರಿಗೆ ಕನ್ನಡದಲ್ಲಿ ಎಷ್ಟು ಗೊತ್ತಿದೆ ಸಂಧಿಗಳು ಅಂತ ಕೇಳಿದ್ಯಾ? ಹ್ಯಾಟ್ಸ್ ಆಫ್ ನಿನ್ಗೆ. ಅದು ಬೇರೆ. ಅವ್ನಿಗೆ ಕೇಳ್ತಿದ್ದೀನಿ ಎಷ್ಟು ಅಕ್ಷರಗಳು ಅಂತ ಕೇಳೋದು ಗೊತ್ತಿಲ್ಲ ಸರ್ ನನ್ಗೆ. ಕನ್ನಡದವ್ರಿಗೆ ಗೊತ್ತಿರಲ್ಲ ಬಿಡಿ ಅದು. ಇವಾಗ ಅವ್ನು ಕೇಳಿದ್ರೆ ರಾಷ್ಟ್ರಕವಿ ಯಾರು ಅಂತ ಕುವೆಂಪು ಅಂತ ಹೇಳ್ತಾರೆ ಎಲ್ಲಾರು. ಕುವೆಂಪು ಅವ್ರ ಮಗನು ಒಬ್ಬ ತುಂಬಾ ಒಳ್ಳೆ ರೈಟರ್ ಸರ್. ಹ್ಮ್. ಅವ್ರ ಹೆಸರು ಮರ್ತೋಗ್ತೀನಿ ನಾನು. ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಯಾರು ಕೇಳಲ್ಲ ಅವ್ರನ್ನ. ಪೂರ್ಣಚಂದ್ರ ತೇಜಸ್ವಿ ಅಂತ ಅವ್ರ ಹೆಸರು. ತೇಜಸ್ವಿ. ಪೂರ್ಣಚಂದ್ರ ತೇಜಸ್ವಿ. ಅವ್ರ ಬಗ್ಗೆ ಗೊತ್ತಿಲ್ಲ ಸರ್ ಅವ್ರಿಗೆ. ಅವರು ತುಂಬಾ ಒಳ್ಳೆ ಒಳ್ಳೆ ಕಥೆಗಳು ಬರೆದಿದ್ದಾರೆ ಸರ್. ಹೌದು. ಕನ್ನಡ ಸಾಹಿತ್ಯ ಇವಾಗ ಚಿಕ್ಕ ಮಗು ಸರ್, ಅವ್ರ ಅಪ್ಪ ಅಮ್ಮ ಕನ್ನಡದವರು, ಭಾರಿ ಅದು ಹೆಮ್ಮೆ ಪಡೋರು ನಾವು ಕನ್ನಡದವ್ರು ಅಂತ. ಅವನ್ಗೆ ನಾನು ವೀರಗಾಸೆ ತೋರ್ಸೋಣ ಅಂತ ಒಂದು ಟಿಕೆಟ್ ಕೊಟ್ಟೆ ಹಾ. ಅವ್ರ ಅಪ್ಪ ಅಮ್ಮಗೆ. ಅವ್ರು ಹೇಳಿದ್ರು, ಯಾರು ಈ ವೀರಗಾಸೆ ಎಲ್ಲ ನೋಡ್ತಾರೆ, ಔಟ್ ಆಫ್ ಡೇಟ್ ಆಯ್ತಿದ್ದು ಅಂತ. ಹ್ಮ್. ನೋಡಿ ಸರ್, ಅಭಿಮಾನಿ ಇವ್ರಂತೆ, ಇವ್ರ ಅಭಿಮಾನಿ ಅಂತ. ವೀರಗಾಸೆ ಟಿಕೆಟ್ ಕೊಟ್ಟಿದ್ದೀನಿ ಅವ್ರಿಗೆ. ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ನಮ್ ಜೆ ಪಿ ಪ್ಯಾಲೇಸ್ ಗ್ರೌಂಡ್, ಹಾ. ಅಲ್ಲೇ ಆಗ್ತಿದ್ದು. ಇವಾಗ ಒಂದ್ 7 ಇಲ್ಲ, ನಾನ್ ಲಾಸ್ಟ್ ಬ್ರೇಕ್ ಯಾವಾಗ ಬಂದಿತ್ತು, ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಏನೋ, ಅವ್ರಿಗೆ ಪಾಸ್ ಕೊಟ್ಟಿದ್ದೀನಿ. ನೀವು ಹೇಳ್ತೀರಿ ಯಾರು ನೋಡ್ತೀರಿ ಇವೆಲ್ಲ ಔಟ್ ಆಫ್ ಡೇಟ್ ಆಯ್ತು ಅಂತ ಹೇಳ್ತಾರೆ. ವೀರಗಾಸೆ ಏನ್ ಸರ್, ಅದು ನಮ್ ಸಂಸ್ಕಾರ ಸರ್. ಅದು ಹೌದು. ಹೆಂಗ್ರಿ ಬಿಡಕ್ಕಾಯ್ತದೆ. ಹೌದು, ನಮ್ಮ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ. ಬೇರೆ ಸರ್, ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಹಾ, ಈ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀರಾ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದೆ, ಫಸ್ಟ್ ಟೈಮ್. ಆಕ್ಚುಲಿ ನಮ್ ಕೆಡೆಟ್ಸ್ ಇದಾರಲ್ಲ ನಮ್ಮ ಇದ್ರಲ್ಲಿ, ನಮ್ ಯೂನಿಟ್ ಅಲ್ಲಿ, ಅವ್ರು ಹೇಳಿದ್ರು, ಹರ್ಷ ಹಿಂಗೈತೆ, ಒಂದ್ಸಲಿ ಹೋಗಿ ಟ್ರೈ ಮಾಡು ಅಂದ್ರೆ ನೋಡೋಣ, ಯಾರು ಹೊಸ ಫ್ರೆಂಡ್ಸ್ ಮಾಡ್ಕೊಂಡೋಣ. ನೀವೇ ಸಿಕ್ಕಿದ್ರಿ. ನಿಮ್ದು ಯಾವ್ದು ಏರಿಯಾ ಸರ್? ನಿಮ್ ಯಾವ ಕಡೆ ಇರೋದು? ನಾಗರ್ಬಾವಿ ಸರ್. ನಾನು ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ದೀನಿ. ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲಿ ಸುತ್ತಾಡಿದೀನಿ ಅಂದ್ರೆ, ನಂದಿ ಹಿಲ್ಸ್ ತನಕ ಹೋಗಿದ್ದೀನಿ. ನಂದಿ ಹಿಲ್ಸ್ ಇಂದ ವೈಟ್ ಫೀಲ್ಡ್ ಅಷ್ಟೇ. ನಾನು ಜಾಸ್ತಿ ಅಂದ್ರೆ ಬೆಂಗಳೂರು ನೋಡಿಲ್ಲ ಸರ್. ಅದು ಯಾಕಂದ್ರೆ ಟೈಮ್ ಇರ್ಲಿಲ್ಲ ನಮ್ಗೆ. ನಮ್ಮ ಅಪ್ಪದ್ದು ಅಂದ್ರೆ ಫಸ್ಟ್ ಟೀಚಿಂಗ್ ಕೆಲಸ ಆಯ್ತು ಸರ್ ಅವ್ರದ್ದು. ಆಮೇಲೆ ಅವ್ರದ್ದು ಜಾಬ್ ಹೋಯ್ತು, ಡ್ರೈವಿಂಗ್ ಮಾಡಿದ್ರು ಬೆಂಗಳೂರಲ್ಲೇ. ಡ್ರೈವರ್ ಆಗಿ ಕೆಲಸ ಮಾಡಿದ್ರು. ನಮ್ಮ ಅಪ್ಪ ಇಲ್ಲೇ ತುಮಕೂರಲ್ಲಿ SIT ಅಂತ ಕಾಲೇಜ್ ಇದೆ, ಅಲ್ಲಿಂದ ಇಂಜಿನಿಯರಿಂಗ್ ಮಾಡಿದ್ದಾರೆ. ಆಮೇಲೆ ಅಲ್ಫಲಾ ಕಾಲೇಜ್ ಆಫ್ ಟೆಕ್ನಾಲಜಿಯಿಂದ PhD ಮಾಡಿದ್ದಾರೆ. ಅವ್ರು ಇಲ್ಲೇ ಕೆಲಸ ಇಲ್ಲ ಅಂತ ಡ್ರೈವಿಂಗ್ ಮಾಡ್ತಾ ಇದ್ರು. ಏನೋ ನಮ್ಗೆ ಕಷ್ಟಪಟ್ಟು ಓದಿಸಿದ್ರು. ಸ್ಟಡಿ ಮಾಡ್ತಾ ಇರೋದ ಇವಾಗ? ಇಲ್ಲ ಸರ್, ನಾನು ಸ್ಟಡಿ ಮುಗೀತು. ಲೈಕ್ ಇವಾಗ ನಾನು ಇದ್ರಲ್ಲಿ ಇದ್ದೀನಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಲ್ಲಿ ಇದ್ದೀನಿ ಸರ್. ಇವಾಗ ಬ್ರೇಕ್ ಇದೆ ನಂದು, 20 days ಬ್ರೇಕ್. ಜಾಬ್ ಆರ್ಮಿಯಲ್ಲಿ ಸರ್ವ್ ಮಾಡ್ತಿದ್ದೀನಿ, ಲೈಕ್ ಟ್ರೈನಿಂಗ್ ಅಲ್ಲಿ ಇದ್ದೀನಿ ಸರ್. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪುಣೆ. ಓಕೆ, ಅದಕ್ಕೆ ಮಾತಾಡಿದ ಅನ್ಸುತ್ತೆ ಪಹಲ್ಗಾಮ್ ಬಗ್ಗೆ. ಆರ್ಮಿ ಟ್ರೈನಿಂಗ್ ನೀವು? ಇಲ್ಲ ಸರ್, ನಾವ್ ಯಾಕಂದ್ರೆ ನಾನು ಅಲ್ಲಿಂದ ಬಂದಿದ್ದೀನಿ ಸರ್. ಇವಾಗ ನಂಗೆ ಬಂದಿದ್ದು 1 ವಾರ ಕರೆಕ್ಟ್ ಆಗಿಲ್ಲ. ಇದು ನಮ್ ಚಿಕ್ಕಪ್ಪ ಬಂದ್ರು, ನ್ಯೂಸ್ ಹೇಳಿದ್ರು, ನಂಗೆ ಅಂದ್ರೆ ಶಾಕ್ ಆಯ್ತು ಸರ್ ಕೇಳಿ. ಅದಕ್ಕೆ ಅದರ ಆಕ್ಚುಲಿ ಫಸ್ಟ್ ಟೈಮ್ ಒಮೆಗ್ಲೆಗೆ ಎಕ್ಸ್ಪೀರಿಯನ್ಸ್ ಮಾಡೋಣ, ಯೂಟ್ಯೂಬ್ ವಿಡಿಯೋ ಹಾಕೋಣ ಅಂತ ಬಂದೆ. ಫಸ್ಟ್ ಟೈಮ್ ನಿಜವಾಗ್ಲೂ ಕನ್ನಡದಲ್ಲಿ ಸಿಕ್ಕಿದ್ದು. ಕನ್ನಡದನ್ನು ಅಷ್ಟು ಚೆನ್ನಾಗಿ ಮಾತಾಡೋನು. ಅದು ಬಿಹಾರಿ ಅಂತೆ. ಆ್ಯಕ್ಚುಲಿ ಅವರು ಬಿಹಾರಿಯವರಾಗಿ, ಹಿಂದಿಯವರಾಗಿ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರಲ್ಲ, ಸಕ್ಕದಾಗೆ ಕನ್ನಡ ಅಂತ ಮಾತಾಡ್ತಿದ್ದ. ಅದಲ್ಲದೆ ಪಹಲ್ಗಾಮ್ ಬಗ್ಗೆ ಅಷ್ಟು ಸ್ವಲ್ಪ ಮಾತಾಡೋದ್ರಲ್ಲ, ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವರೊಬ್ರು ಆರ್ಮಿ ಅಂತೆ, ಆರ್ಮಿ ಟ್ರೈನಿಂಗಲ್ಲಿ ಇರೋದಂತೆ ಇವಾಗ ಸದ್ಯಕ್ಕೆ. ಇನ್ನೂ 21 ವರ್ಷ ಹುಡುಗ, ಅವರು ಆರ್ಮಿ ಟ್ರೈನಿಂಗಲ್ಲಿ ಇದ್ರಂತೆ. ನಿಜವಾಗ್ಲೂ ಗೊತ್ತಿಲ್ಲ. ಸಕ್ಕದಲ್ಲ. ಒಮೆಗ್ಲಲ್ಲಿ ಅಂದರೆ ಬರೀ
ಅದಕ್ಕೆ ಹೋಗ್ತಾರೆ ಇದಕ್ಕೆ ಹೋಗ್ತಾರೆ ಅಂತ ಅನ್ಕೊಳ್ಳೋರ್ ಮಧ್ಯ ಸೊ ಈ ಥರ ಒಳ್ಳೆ ಒಳ್ಳೆ ವಿಷಯಗಳನ್ನ ನಾವು ತಿಳ್ಕೊಬೋದು, ಒಳ್ಳೆ ಒಳ್ಳೆ ಫ್ರೆಂಡ್ಸ್ಗಳು ಕೂಡ ಆಗ್ತಾರೆ. ಸೊ ಫೆಲ್ಟ್ ವೆರಿ ಗುಡ್ ಆ್ಯಕ್ಚುಲಿ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಒಮ್ಮೆಗ್ಲೆ. ಸೊ ಇನ್ನು ಮುಂದೆ ಯೂಸ್ ಮಾಡೋಣ ಅಂತ ನೋಡಿ ಥಿಂಕ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇದೇ ಥರ ತುಂಬ ವೀಡಿಯೋಸ್ಗಳನ್ನ ನಾನು ಹಾಕಬೇಕು, ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಚಾಲೆಂಜಿಂಗ್ ವಿಡಿಯೋಸ್ ಆಗಿರ್ಬೋದು, ವ್ಲಾಗ್ಸ್ ಆಗಿರ್ಬೋದು, ಟ್ರಾವೆಲ್ ವಿಡಿಯೋಸ್ ಆಗಿರ್ಬೋದು, ಸೊ ಇದೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೋಡಲಿ ಅಂತ. ಸೊ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ನಾನು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಬೆಳಿಬೋದು. ಓಕೆ